Hello everyone, welcome back to my Skyward. So you're watching Skylark University. We are on our way now. We are in Bangalore. So we'll be there in some 7 hours I guess. It is 10 o'clock now. We'll be there by 4. So ಎಕ್ಸ್ಪೆಕ್ಟ್ ಮಾಡಿದ್ಕಿಂತ 1 hour ಬೇಗ ಬಂದಿದ್ದೇವೆ. ಸೊ ಇಟ್ ಇಸ್ 3 o'clock now and we are here to take the token for darshan. ಒಂದೇ ಸಮನೆ ಮಲ್ಕೊಂಡು ಎದ್ದು ಬಂದರೆ ಬೆಳಿಗ್ಗೆ 6 ಗಂಟೆ ಥರ ಇದೆ. ನೋಡಿದ್ರೆ ಇವಾಗ 5:30 ಸಂಜೆ. ವೆದರ್ ಮಾತ್ರ ಫುಲ್ ಚಳಿ ಚಳಿ ಚಳಿ, ಎಲ್ಲ ಕಡೆ ಫುಲ್ ಫಾಗ್. ಯಪ್ಪ, this place is so aesthetic. That is the light and it looks like a moon. So pretty. ಇಲ್ಲಿ ಟೈಮ್ ಉಲ್ಟಾ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಅವಾಗಲೇ 4:15 ಥರ ಅನಿಸ್ತದೆ. ಯಪ್ಪ, ಫುಲ್ಲು ಜನ ಜಾಸ್ತಿ. ನಮಗೆ 3 ಗಂಟೆಗೆ ದರ್ಶನ ಟೈಮ್ ಕೊಟ್ಟಿರೋದು. ಸೊ ಇವಾಗ ಹೋಗ್ಬಿಟ್ಟು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಹೋಗಬೇಕು ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಇವತ್ತಂತೂ ಫುಲ್ ನಡೆಯೋದೇ ಆಯಿತು. ಕೌಡು ಎಷ್ಟು ವಾಕ್ ಮಾಡಿದ್ದ ಇವತ್ತು? 6 ಪಾಯಿಂಟ್ ಎಷ್ಟು 6.3 ಕಿಲೋಮೀಟರ್ಸ್. ಬೆಳಿಗ್ಗೆ ಬಂದಾಗಿಂದ 3 ಗಂಟೆಯಿಂದ ಇವಾಗ 7:30. ಆಲ್ಮೋಸ್ಟ್ ಮಲ್ಕೊಂಡೇ ಇದ್ದೀವಿ ನಾವು, ಬಟ್ ಆದರೂ ನಡೀತಾನೇ ಇದ್ದೀವಿ. 3 ಗಂಟೆಗೆ ಎದ್ದು ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಷ್ಟಿಗೆ 7 ಗಂಟೆ. ತುಂಬ ಲೇಟ್ ಆಗುತ್ತೆ, ನಿದ್ದೆ ಸರಿಯಾಗಲ್ಲ. ನಮ್ಮದು ದರ್ಶನ ಆಯಿತು ಇವಾಗ, ಅಂದರೆ ತುಂಬ ಹೊತ್ತೇ ಆಯಿತು. ಬಟ್ ಐ ಜಸ್ಟ್ ಕುಡಂಟ್ ಶೂಟ್ ಬಿಕಾಸ್ ನಾವು ಲೇಟ್ ಆಗೈತ್ವಿ. ಲೈಕ್ 2 o'clock ವಿ ವೋಕ್ ಅಪ್. ವಿ ವರ್ ಸಪೋಸ್ ಟು ವೋಕ್ ಅಪ್ at 12. ಬಟ್ 2 ಗಂಟೆಗೆ ಎದ್ವಲ್ಲ, 3 ಗಂಟೆಗೆ ಬೇರೆ ದರ್ಶನ ಆಯಿತು. ಅವ್ನು ಯಾವನೋ ಪುಣ್ಯಾತ ಸರಿಯಾದ ಟೈಮಿಗೆ ಬಂದುಬಿಟ್ಟು ಜೀಪಲ್ಲಿ ಕರ್ಕೊಂಡು ಹೋದ. ಇಲ್ಲ ಅಂದರೆ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಿತ್ತು. ಸೊ ಹೋದ್ವಿ. ಇನ್ನೇನು ಹೋಗಿ ದರ್ಶನ ಮುಗಿಸ್ಕೊಂಡು 1 hour 45 minutesಲ್ಲೇ ನಮ್ಮದು ಮುಗ್ದೋಯ್ತು. ಸೊ ಇವಾಗ ಅಲ್ಲಿಂದ ಮತ್ತೆ ಬರಬೇಕಿದ್ದಾಗ ಬಸ್ಸಲ್ಲಿ ಬಂದ್ವಿ. ದಿಸ್ ಇಸ್ ನಾಟ್ ದ ಔಟ್ಫಿಟ್ ವಾಟ್ ಐ ವೋರ್ ದೇರ್. ಇದು ಮತ್ತೆ ಡ್ರೆಸ್ ಚೇಂಜ್ ಮಾಡಿದೆ. ನಾವು ಇವಾಗ ದೇವಸ್ಥಾನಗಳಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ವಿಲ್ ಗೋ ಆ್ಯಂಡ್ ಎನ್ಕ್ವೈರ್, ನೋಡೋಣ ಯಾರು ಹೆಂಗೆ ಹೋಗೋದು ಅದೆಲ್ಲ ಡಿಸೈಡ್ ಮಾಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ತಿನ್ಕೊಂಡು ಹೋಗಬೇಕು. ನೋಡೋಣ. ಚೆಕ್ಔಟ್ ಅಂತೂ ಮಾಡಬೇಕು ರೂಮ್ 9 ಗಂಟೆಗೆ. ಯಾಕಂದರೆ ನಮ್ಮ ಟ್ರೈನ್ ಕೂಡ ಇರೋದು 10 o'clock. ಸೊ ವಿ ಹ್ಯಾವ್ ಆಲ್ಮೋಸ್ಟ್ 12-15 hours now. So we have lots of time to spend. What is the best part of visiting our temple? We can worship God. We can have Prasada. Going there now. Anna Prasada. ಸೊ ಈಗ ನಾವು ಪಾಪನಾಶಿನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಏನು ಮಾಡಿದ್ದೀವಿ ಅಂದರೆ ದಿಸ್ ಕಾನ್ಸೆಪ್ಟ್ ಆಫ್ ಬಸ್. ಅವರು ನಮ್ಗೆ ಏನು ಮಾಡ್ತಾರೆ ಅಂದರೆ ಲೈಕ್ 6 ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. 6ಕ್ಕೂ ಲೈಕ್ 1 ಬಸ್ಗೆ ಒಂದೇ ಟಿಕೆಟ್ ತೊಗೊಂಡ್ರೆ ಯಾವ ಬಸ್ಗಾದರೂ ಹತ್ಬೋದು. ಸೊ ದಿಸ್ ಇಸ್ ದ ಡ್ಯಾಮ್.
ಬಟ್ ದರ್ಸ್ ನೋ ವಾಟರ್. ಆ್ಯಂಡ್ ಇಲ್ಲಿ ಒಂದು ಕಡೆಯಿಂದ ನೀರು ಬರುತ್ತಂತೆ, ಅದೆಲ್ಲಿಂದ ನೀರು ಬರುತ್ತಂತೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತೆ. ಬಟ್ ಇಫ್ ಯು ಅದು ತಲೆ ಮೇಲೆ ಹಾಕ್ಕೊಂಡ್ರೆ ಏನು ಎಲ್ಲ ಪಾಪ ಹೊಟ್ಟೋಗ್ಬಿಡುತ್ತಂತೆ. ನಾನು ಹಾಕ್ಕೊಂಡೆ, ಬಟ್ ಸ್ಟಿಲ್ ಐ ಆಮ್ ನಾಟ್ ದ್ಯಾಟ್ ಮಚ್ ಪಾಪವಂತಿ. ಐ ಮೀನ್ ಪಾಪ ಮಾಡಲ್ಲ ನಾನು ಅಷ್ಟೊಂದು, ಬಟ್ ಆದರೂ ನಾನು ಹಾಕ್ಕೊಂಡೆ ಸೇಫ್ಟಿಗೆ. ನಂಗೆ ಗೊತ್ತಿಲ್ಲ ಏನಾದ್ರು ಮಾಡ್ಬಿಟ್ಟಿದ್ದೀನ ಅಂತ. ಸೊ ಯಾ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಸರ್ ಪೋಸ್ ಪ್ಲೀಸ್, ಸರ್ ಪೋಸ್. ತುಂಬ ಜನ ಇದ್ದಾರೆ, ಕಾಲಿಡೋಕ್ಕೂ ಜಾಗ ಇಲ್ಲ, ಸುಮ್ಮನೆ ಕಾಲಿಟ್ಟು ಯಾಕೆ ಬಿಡಬೇಕು. ನಾನಂತೂ ಹೋಗಲ್ಲಪ್ಪ. ಅವರಿಬ್ರು ಕೇಳೋಕ್ಕೂ ಬರಲಿಲ್ಲ, ಇಲ್ಲಿ ಕೂತಿದ್ದಾರೆ ಅವರು. ಐ ವಾಸ್ ಓನ್ಲಿ ಒನ್ ಟು ಕಮ್ ಡೌನ್. ಸಾಕಾಯ್ತಪ್ಪ. As we are too tired to even go to the next location, ನಾವಿದನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೀವಿ. ಯಾಕಂದರೆ ಚೂರು ಎನರ್ಜಿ ಇಲ್ಲ. ಫುಲ್ಲು ಒಂದು 10 ಕಿಲೋಮೀಟರ್ ಅಷ್ಟು ನಾವು ಓಡಾಡ್ಬಿಟ್ಟಿದ್ದೀವಿ. ಸೊ ಯಾಕೆ ಲೇಟ್ ಮಾಡೋದು, ಪಲಾವ್ ಬರ್ತಾಯಿತ್ತು. ನಾವು ಲಗೇಜನ್ನು ಕ್ಯಾರಿ ಮಾಡ್ತಾ ಇದ್ದೀವಿ, ಇಲ್ಲಿಂದ ಅಲ್ಲಿಂದ ಹೊತ್ಕೊಂಡೆಲ್ಲ ಓಡಾಡೋದಾಗ. ಸೊ ದ್ಯಾಟ್ ಇಸ್ ಇಟ್ ಫಾರ್ ಟುಡೇ ಗೈಸ್. ಸಿ ಯು ನೆಕ್ಸ್ಟ್ ಒನ್. ಬಾಯ್.